ಇನ್ನು ಮಾಜಿ ಗೆಳೆಯನ ಈ ರೀತಿಯ ಆರೋಪಗಳಿಗೆ ಶ್ರೀರಾಮುಲು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ನಾನೇನು ಬೀದಿಯಿಂದ ಬಂದವನಲ್ಲ, ನನ್ನನ್ನು ರಾಜಕೀಯದಲ್ಲಿ ಯಾರೂ ಬೆಳೆಸಿಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದಲೇ ಬಂದವನು ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ಮಾತಿನಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಬೀದಿಯಿಂದ ಬಂದವನಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವನೇ, ನನ್ನನ್ನು ಯಾರೂ ಬೆಳೆಸಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಶ್ರೀರಾಮುಲು. ರಾಜ್ಯದ ಉಸ್ತುವಾರಿಗಳಾದಂಥ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ, ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ, ನನ್ನ ನೋವನ್ನು ಕೊಡ್ತಾಯಿದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ, ನಾನು ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿನಿ, ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೆ ಹೇಳೋಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕ್ಕೆ ಪ್ರಯತ್ನವನ್ನು ಮಾಡಿದೆ. ಮಾಡಿದಂಥ ಟೈಮಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿರಿದ್ದರು, ಅಶೋಕ್ ಅವರಿದ್ದರು, ನಂತರ ನಮ್ಮ ಸದಾನಂದ ಗೌಡರು ಇದ್ದರು, ನಂತರ ನಮಗೆ CT ರವಿ ಅವರಿದ್ದರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದರೆ ನಾನು ತಪ್ಪಿಸನಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದೆ, ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ಇನ್ನು ಮಾಜಿ ಗೆಳೆಯನ ಈ ರೀತಿಯ ಆರೋಪಗಳಿಗೆ ಶ್ರೀರಾಮುಲು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ನಾನೇನು ಬೀದಿಯಿಂದ ಬಂದವನಲ್ಲ, ನನ್ನನ್ನು ರಾಜಕೀಯದಲ್ಲಿ ಯಾರೂ ಬೆಳೆಸಿಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದಲೇ ಬಂದವನು ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ಮಾತಿನಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಬೀದಿಯಿಂದ ಬಂದವನಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವನೇ, ನನ್ನನ್ನು ಯಾರೂ ಬೆಳೆಸಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಶ್ರೀರಾಮುಲು. ರಾಜ್ಯದ ಉಸ್ತುವಾರಿಗಳಾದಂಥ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ, ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ, ನನ್ನ ನೋವನ್ನು ಕೊಡ್ತಾಯಿದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ, ನಾನು ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿನಿ, ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೆ ಹೇಳೋಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕ್ಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿರಿದ್ದರು, ಅಶೋಕ್ ಅವರಿದ್ದರು, ನಂತರ ನಮ್ಮ ಸದಾನಂದ ಗೌಡರು ಇದ್ದರು, ನಂತರ ನಮಗೆ CT ರವಿ ಅವರಿದ್ದರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದರೆ ನಾನು ತಪ್ಪಿಸನಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದೆ, ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ಇನ್ನು ಮಾಜಿ ಗೆಳೆಯನ ಈ ರೀತಿಯ ಆರೋಪಗಳಿಗೆ ಶ್ರೀರಾಮುಲು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ನಾನೇನು ಬೀದಿಯಿಂದ ಬಂದವನಲ್ಲ, ನನ್ನನ್ನು ರಾಜಕೀಯದಲ್ಲಿ ಯಾರೂ ಬೆಳೆಸಿಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದಲೇ ಬಂದವನು ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ಮಾತಿನಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಬೀದಿಯಿಂದ ಬಂದವನಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವನೇ, ನನ್ನನ್ನು ಯಾರೂ ಬೆಳೆಸಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಶ್ರೀರಾಮುಲು. ರಾಜ್ಯದ ಉಸ್ತುವಾರಿಗಳಾದಂಥ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ, ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ, ನನ್ನ ನೋವನ್ನು ಕೊಡ್ತಾಯಿದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ, ನಾನು ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿನಿ, ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೆ ಹೇಳೋಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕ್ಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿರಿದ್ದರು, ಅಶೋಕ್ ಅವರಿದ್ದರು, ನಂತರ ನಮ್ಮ ಸದಾನಂದ ಗೌಡರು ಇದ್ದರು, ನಂತರ ನಮಗೆ CT ರವಿ ಅವರಿದ್ದರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದರೆ ನಾನು ತಪ್ಪಿಸನಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದೆ, ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ಇನ್ನು ಮಾಜಿ ಗೆಳೆಯನ ಈ ರೀತಿಯ ಆರೋಪಗಳಿಗೆ ಶ್ರೀರಾಮುಲು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ನಾನೇನು ಬೀದಿಯಿಂದ ಬಂದವನಲ್ಲ,
ನನ್ನನ್ನು ರಾಜಕೀಯದಲ್ಲಿ ಯಾರೂ ಬೆಳೆಸಿಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದಲೇ ಬಂದವನು ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ಮಾತಿನಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಬೀದಿಯಿಂದ ಬಂದವನಲ್ಲ ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವನೇ, ನನ್ನನ್ನು ಯಾರೂ ಬೆಳೆಸಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಶ್ರೀರಾಮುಲು. ರಾಜ್ಯದ ಉಸ್ತುವಾರಿಗಳಾದಂಥ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ, ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ, ನನ್ನ ನೋವನ್ನು ಕೊಡ್ತಾಯಿದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ, ನಾನು ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿನಿ, ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೆ ಹೇಳೋಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕ್ಕೆ ಪ್ರಯತ್ನವನ್ನು ಮಾಡಿದೆ. ಮಾಡಿದಂಥ ಟೈಮಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿರಿದ್ದರು, ಅಶೋಕ್ ಅವರಿದ್ದರು, ನಂತರ ನಮ್ಮ ಸದಾನಂದ ಗೌಡರು ಇದ್ದರು, ನಂತರ ನಮಗೆ CT ರವಿ ಅವರಿದ್ದರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದರೆ ನಾನು ತಪ್ಪಿಸನಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದೆ, ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ಇನ್ನು ಮಾಜಿ ಗೆಳೆಯನ ಈ ರೀತಿಯ ಆರೋಪಗಳಿಗೆ ಶ್ರೀರಾಮುಲು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ನಾನೇನು ಬೀದಿಯಿಂದ ಬಂದವನಲ್ಲ, ನನ್ನನ್ನು ರಾಜಕೀಯದಲ್ಲಿ ಯಾರೂ ಬೆಳೆಸಿಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದಲೇ ಬಂದವನು ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ಮಾತಿನಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಬೀದಿಯಿಂದ ಬಂದವನಲ್ಲ ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವನೇ, ನನ್ನನ್ನು ಯಾರೂ ಬೆಳೆಸಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಶ್ರೀರಾಮುಲು. ರಾಜ್ಯದ ಉಸ್ತುವಾರಿಗಳಾದಂಥ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಬೇಡ, ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ, ನನ್ನ ನೋವನ್ನು ಕೊಡ್ತಾಯಿದ್ರಿ. ಎಲೆಕ್ಷನ್ದಲ್ಲಿ ಕೂಡ 2 ಬಾರಿ ಸೋತೋಗಿದ್ದೀನಿ, ನಾನು ಲೋಕಸಭೆ ಸೋತೀನಿ, ವಿಧಾನಸಭೆ ಕೂಡ ಸೋತೋಗಿನಿ, ನೋವು ಅಂತ ಐತೆ. ಇವತ್ತು ಗಾಯದ ಮೇಲೆ ಬರೆ ಹೇಳೋಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನೇನು ಮಾಡಿದೆ, ಎದ್ದು ಹೋಗೋಕ್ಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ್ಯ ಎಲ್ಲ ನಮ್ಮ ನಾಯಕರು, ನಮ್ಮ ಬಸವರಾಜ ಬೊಮ್ಮಾಯಿರಿದ್ದರು, ಅಶೋಕ್ ಅವರಿದ್ದರು, ನಂತರ ನಮ್ಮ ಸದಾನಂದ ಗೌಡರು ಇದ್ದರು, ನಂತರ ನಮಗೆ CT ರವಿ ಅವರಿದ್ದರು. ಅವರೆಲ್ಲರೂ ಸೇರಿ ರಾಮ್ಲು ಹಂಗೆ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್, ಇವತ್ತು ನನ್ನ ನೋವಾಗಿದೆ, ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆಯನ್ನು ಮಾಡಲಿದೆ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದರೆ ನಾನು ತಪ್ಪಿಸನಾಗ್ತೀನಿ ಅಂತೇಳಿ ಅವ್ರು ಏನು ಮಾಡಿದೆ, ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ. ನಾನು ಹಂಗೆ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ